ಹಾಯ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಭಾಷೆಯಲ್ಲಿ ಇಂಗ್ಲೀಷನ್ನು ಕಲಿಯೋದನ್ನು ನೋಡ್ತಾ ಹೋಗೋಣ. ಸೊ ನಾವು ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆ ಬೇಸಿಕ್ಕಾಗಿ ಇಂಗ್ಲೀಷಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್ಗಳ ಬಗ್ಗೆ ಜ್ಞಾನ ಇರಬೇಕಾಗ್ತಾ ಹೋಗುತ್ತೆ ಅಲ್ವಾ. ನಾವು ಎಲ್ಲಿ ಹೇಗೆ ಯಾವ ರೀತಿ ಇಂಗ್ಲೀಷ್ನ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಈಸ್. ಓಕೆ, ಈ ಒಂದು ಈಸ್ ಹೆಲ್ಪಿಂಗ್ ವರ್ಬನ್ನು ನಾವು ಈ ಶಿ ಇಟ್ ಬಂದಾಗ ಏನು ಮಾಡ್ಬೋದು, ಬಳಸ್ಬೋದು. ಅದರಲ್ಲೂ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಈ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆ ಏನು ನೋಡಿರಿ, ಈಸ್ ಯೂಸ್ಡ್ ಇನ್ ದ ಪ್ರೆಸೆಂಟ್ ಟೆನ್ಸ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅಂದರೆ ಈ ಶಿ ಇಟ್ ನಾನು ಆಲ್ರೆಡಿ ನನ್ನ ಒಂದು ಲಾಸ್ಟ್ ವಿಡಿಯೋ ಪರ್ಸನ್ಸ್ಗಳ ಬಗ್ಗೆ ಹೇಳಿದ್ದೀನಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಹಾಗೆ ಥರ್ಡ್ ಪರ್ಸನ್. ಸೊ ಇಲ್ಲಿ ಥರ್ಡ್ ಪರ್ಸನ್ ಎಸ್ಪೆಷಲಿ ಸಿಂಗ್ಯುಲರ್ ಫಾರ್ಮಲ್ಲಿ ಈ ಶಿ ಇಟ್ ಬಂದಾಗ ನಾವು ಈಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಸೊ ಈ ಈಸನ್ನು ನಾವು 6 ಮೀನಿಂಗ್ಸ್ಗಳನ್ನು ಆಗಿ ನೋಡ್ತಾ ಹೋಗ್ಬೋದು. ಅಂದರೆ ನಾವು ಯಾವ ಯಾವ ಸೆಂಟೆನ್ಸಲ್ಲಿ ಈಸನ್ನು ಬಳಸ್ತೀವಿ ಅದು ಆ ಒಂದು ಸೆಂಟೆನ್ಸ್ಗೆ ತಕ್ಕಂಗೆ ಏನಾಗುತ್ತೆ, ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಹಾಗಾದರೆ ನಾವು ಈ ಜೊತೆ ಈ ಒಂದು ಈಸನ್ನು ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸಿದಾಗ ಅದು ಇದ್ದಾನೆ, ಹಾಗಿದ್ದಾನೆ ಎಂಬ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಹಾಗೆ ಶಿ ಜೊತೆ ನಾವು ಬಳಸಿದಾಗ ಇದ್ದಾಳೆ, ಹಾಗಿದ್ದಾಳೆ ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಹಾಗೆ ಇಟ್ ಜೊತೆ ನಾವು ಈ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸಿದೆ ಅದು ಇದೆ, ಆಗಿದೆ ಅನ್ನೋ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಹೆಲ್ಪಿಂಗ್ ವರ್ಬ್ಗೆ ರಿಲೇಟೆಡ್ ಆಗಿರುವಂಥ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ನೋಡಿ, ಅವನು ಮಾರುಕಟ್ಟೆಯಲ್ಲಿ ಇದ್ದಾನೆ. ಈ ಈಸ್ ಇನ್ ದ ಮಾರ್ಕೆಟ್ ಅಲ್ವಾ. ಇದ್ದಾನೆ ಅಂದಾಗಲೂ ಸಹ ನಾವು ಈಸನ್ನು ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆ ಅವನು ಮಾರುಕಟ್ಟೆಯಲ್ಲಿ ಇಲ್ಲ, ಇಲ್ಲೇನೋ ನೆಗೆಟಿವ್ ಫಾರ್ಮಲ್ಲಿರುವಂಥ ಒಂದು ಸೆಂಟೆನ್ಸ್ ಏನು. ಸೊ ಈ ಒಂದು ಸೆಂಟೆನ್ಸಲ್ಲೂ ಸಹ ನಾವು ಈ ಈಸ್ ನಾಟ್ ಇನ್ ದ ಮಾರ್ಕೆಟ್ ಅಲ್ವಾ ಈಸನ್ನು ಬಳಸ್ತಾ ಹೋಗ್ತೀವಿ. ಹಾಗೆ ಅವನು ಮಾರುಕಟ್ಟೆಯಲ್ಲಿ ಇಲ್ಲವೇ ಅಲ್ವಾ. ಏನು ಇದು ಸಹ ಎಸ್ ಆರ್ನ ಕ್ವೆಶನ್. ಇಲ್ಲಿ ಎಸ್ ಆರ್ನ ಕ್ವೆಶನ್ ಬಂದಾಗ ಏನು ಹೆಲ್ಪಿಂಗ್ ವರ್ಬ್ ಬಿಫೋರಲ್ಲಿ ಬರ್ತಾ ಹೋಗುತ್ತೆ. ಸೆಂಟೆನ್ಸ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ ಈಸ್ ನಾಟ್ ಈ ಇನ್ ದ ಮಾರ್ಕೆಟ್ ಅಂತ ಬರ್ತಾ ಹೋಗುತ್ತೆ. ಹಾಗೆ ಅವನು ಮಾರುಕಟ್ಟೆಯಲ್ಲಿ ಇದ್ದಾನೆಯೇ, ಈ ಒಂದು ಕ್ವೆಶನಲ್ಲೂ ಸಹ ಹೆಲ್ಪಿಂಗ್ ವರ್ಬ್ ಬಿಫೋರಲ್ಲಿ ಬಂದಿರುವಂಥದ್ದು. ಇದು ಸಹ ಎಸ್ ಆರ್ನ ಕ್ವೆಶನ್ ಆಗಿರುತ್ತೆ. ಈಸ್ ಈ ಇನ್ ದ ಮಾರ್ಕೆಟ್ ಅಲ್ವಾ. ಹಾಗೆ ನೆಕ್ಸ್ಟ್ ಕ್ವೆಶನ್, ಅವನು ಎಲ್ಲಿದ್ದಾನೆ. ಇದು ಸಹ ಇಂಟರಾಗೇಟಿವ್ ಸೆಂಟೆನ್ಸ್. ಇಲ್ಲಿ ನಾವು ಕ್ವೆಶನ್ ವರ್ಡನ್ನು ಯೂಸ್ ಮಾಡಿಕೊಂಡು ಹೇಳುವಂಥ ಒಂದು ಸೆಂಟೆನ್ಸ್. ವೇರ್ ಈಸ್ ಈ ಅಲ್ವಾ. ಏನು ಆ ವ್ಯಕ್ತಿ ಎಲ್ಲಿದ್ದಾನೆ, ಯಾವ ಪ್ಲೇಸಲ್ಲಿದ್ದಾನೆ, ಪ್ರೆಸೆಂಟ್ ಈಗ ಪ್ರೆಸೆಂಟ್ ಅವನು ಎಲ್ಲಿದ್ದಾನೆ ಅನ್ನೋಂತಹ ಒಂದು ಕ್ವೆಶನ್ಸ್ಗಳು ಬಂದಾಗ ನಾವು ಈಸನ್ನು ಬಳಸ್ತಾ ಹೋಗ್ತೀವಿ. ಅದರಲ್ಲೂ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಇದನ್ನು ಬಳಸ್ತಾ ಹೋಗ್ತೀವಿ.